ಬೀದರ್. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ರೆಂಜಿಲಾಡಿ ಗ್ರಾಮದಲ್ಲಿ ಕಾಡಾನೆಗಳ ದಾಳಿಗೆ ಇಬ್ಬರು ಜೀವವನ್ನ ಕಳ್ಕೊಂಡಿದ್ರು. ಒಂದು ಆನೆ ಸಿಕ್ಕಿದ್ರೆ ಉಳಿದ ಆನೆಗಳು ಸಿಕ್ಕಿಲ್ಲ. ಇಷ್ಟಾದ್ರೂ ಅಧಿಕಾರಿಗಳು ಮಾತ್ರ ಕಾರ್ಯಾಚರಣೆ ಕೈಬಿಟ್ಟು ಅರ್ಧಕ್ಕೆ ಜೂಟಂದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿ ಕಾಡಾನೆ ಹಾವಳಿ ಹೆಚ್ಚೇ ಇದೆ. ಕಾಡಾನೆ ದಾಳಿಯಿಂದ ಇಬ್ಬರು ಜೀವ ಕಳೆದುಕೊಂಡ ಮೇಲೆ ಅರಣ್ಯ ಇಲಾಖೆ 5 ಸಾಕಾನೆಗಳನ್ನು ಕಾಡಿಗೆ ಇಳಿಸಿ ಅಲ್ಲಿ ಕಾಡಾನೆಗೆ ಶೋಧ ನಡೆಸಿದ್ರು. ಈ ವೇಳೆ ಕೇವಲ ಒಂದೇ ಒಂದು ಕಾಡಾನೆ ಮಾತ್ರ ಅರಣ್ಯ ಇಲಾಖೆ ಕೈಗೆ ಸಿಕ್ಕಿಬಿದ್ದಿತ್ತು. ಆ ಆನೆಯನ್ನ ನಾಗರಹೊಳೆಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ 4-5 ದಿನ 3 ಸಾಕಾನೆಗಳ ಮೂಲಕ ಉಳಿದ ಆನೆಗಳಿಗೆ ಶೋಧ ನಡೆಸಿದ್ರೂ ಕಾಡಾನೆಗಳು ಸಿಗಲಿಲ್ಲ. ಹೀಗಾಗಿ ಆಪರೇಷನ್ಗೆ ಬಂದಿದ್ದ ಸಾಕಾನೆಗಳನ್ನು ರಾತ್ರೋರಾತ್ರಿ ವಾಪಸ್ ಕರೆದೊಯ್ಯಲಾಗಿದೆ. ಇಷ್ಟೆಲ್ಲ ಆದರೂ ಕಾಡಾನೆಗಳು ನಜಬಾಲ, ಕೊಂಬಾರು, ಸಿರಿಬಾಗಿಲು ಮುಂತಾದ ಕಡೆ ರೈತರ ಜಮೀನುಗಳಿಗೆ ನುಗ್ಗಿ ಬೆಳೆ ಹಾಳು ಮಾಡ್ತಿದೆ. ಅರಣ್ಯ ಇಲಾಖೆ ನಮ್ಮ ಗೋಳು ಕೇಳ್ತಿಲ್ಲ ಅಂತ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಈಗಾಗಲೇ 2 ಮರಣ ಆಗಿರುವುದರಿಂದ ಮತ್ತಷ್ಟು ಆತಂಕ ಹೆಚ್ಚಲಾಗಿದೆ. ರೈತರೆಲ್ಲರೂ ತಾವು ಬೆಳೆದ ಬೆಳೆಯನ್ನು ಸಮರ್ಪಕವಾಗಿ ಬೆಳೆದು ಮಾರಾಟ ಮಾಡ್ತೇವೆ ಅಥವಾ ಅದರಿಂದ ಜೀವನ ಮಾಡ್ತೇವೆ ಅನ್ನೋಂಥ ಸಾಧ್ಯ ಆಗ್ತಾ ಇಲ್ಲ. ಇಲಾಖೆಯವರು ಒಂದು ನರಹಂತಕ ಆನೆಯನ್ನು ಹಿಡಿದು ಸಾಗಿಸಿದ್ದಾರೆ. ಉಳಿದ ಆನೆಗಳು ಜನವಸತಿ ಪ್ರದೇಶಗಳಲ್ಲಿ ಆಗಾಗ್ಗೆ ಕಾಣಿಸಿಕೊಳ್ತಾನೇ ಇದೆ. ಅರಣ್ಯ ಇಲಾಖೆ ಈ ಭಾಗದ ಜನರ ಸಂಕಷ್ಟ ಅದ್ಯಾವಾಗ ಬಗೆಹರಿಸ್ತಾರೋ ಕಾದು ನೋಡಬೇಕು. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.